ಜನಪ್ರಿಯ ಬಾಲಿವುಡ್ ಗಾಯಕ ಉದಿತ್ ನಾರಾಯಣ್ ರವರು ಇತ್ತೀಚೆಗೆ ಲೈವ್ ಕಾನ್ಸರ್ಟ್ ಒಂದರಲ್ಲಿ ಮಹಿಳಾಭಿಮಾನಿಗಳಿಗೆ ಮುತ್ತಿಟ್ಟಿರುವ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ತೀವ್ರ ಟೀಕೆಗೆ ಗುರಿಯಾಗಿದೆ. ಅದರ ಬೆನ್ನಲ್ಲೇ ತನ್ನ ನಡೆಯನ್ನ ನಾರಾಯಣ್ ರವರು ಸಮರ್ಥಿಸಿಕೊಂಡಿದ್ದಾರೆ. ಲೈವ್ ಕಾನ್ಸರ್ಟ್ನಲ್ಲಿ ಉದಿತ್ ನಾರಾಯಣ್ ರವರು 1994ರಲ್ಲಿ ತೆರೆಕಂಡ ಮೊಹರಾ ಸಿನಿಮಾದ ಟಿಪ್ ಟಿಪ್ ಬರ್ಸಾ ಪಾನಿ ಎಂಬ ಹಿಟ್ ಹಾಡನ್ನ ಹಾಡ್ತಾ ಇದ್ದಾಗ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಳ್ಳಲು ವೇದಿಕೆಯ ಬಳಿ ಬಂದರು. ಈ ವೇಳೆ ಸೆಲ್ಫಿಗೆ ಪೋಸ್ ಕೊಟ್ಟ ನಾರಾಯಣ್ ಮಹಿಳಾ ಅಭಿಮಾನಿಗಳ ತುಟಿಗೆ ಚುಂಬಿಸಿದ್ರು. ಮೊದಲು ಕೆನ್ನೆಗೆ ಕೊಟ್ಟು ನಂತರ ತುಟಿಗೆ ಮುತ್ತಿಟ್ಟರು. ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ವೈರಲ್ ಆದ ಬೆನ್ನಲ್ಲೇ ನಾರಾಯಣ್ ವಿರುದ್ಧವಾಗಿ ಸಿಕ್ಕಾಬಟ್ಟೆ ಟ್ರೋಲ್ ಮಾಡಲಾಗ್ತಿದೆ. ಇದರ ಬೆನ್ನಲ್ಲೇ ಬಾಲಿವುಡ್ ಹಂಗಾಮಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿರುವ ನಾರಾಯಣ್, ನಾನು ನಡೆದುಕೊಂಡ ರೀತಿಯು ಅಭಿಮಾನಿಗಳ ಮೇಲೆ ನನಗಿರುವ ಪ್ರೀತಿಯ ತೋರ್ಪಡಿಕೆ ಎಂದರು. ನಾನು ಎಂದಾದರೂ ನನಗೆ, ನನ್ನ ಕುಟುಂಬಕ್ಕೆ ಅಥವಾ ನನ್ನ ದೇಶಕ್ಕೆ ಅವಮಾನವಾಗುವಂತೆ ಏನಾದರೂ ಮಾಡಿದ್ದೀನಿಯೇ ಎಂದು ಉದಿತ್ ನಾರಾಯಣ್ ಪ್ರಶ್ನೆಯನ್ನ ಮಾಡಿದಾಗ, ನೀವು ಮಾಡಿಲ್ಲ ಎಂದು ಸಂದರ್ಶಕರು ಉತ್ತರಿಸಿದರು. ಬಳಿಕ ಮಾತು ಮುಂದುವರಿಸಿದಂತಹ ಉದಿತ್ ನಾರಾಯಣ್, ಹಾಗಾದ್ರೆ ನಾನು ನನ್ನ ಜೀವನದ ಈ ಹಂತದಲ್ಲಿ ಎಲ್ಲವನ್ನ ಸಂಪಾದಿಸಿರುವಾಗ ನಾನೇಕೆ ಅವಮಾನಕರ ರೀತಿಯಲ್ಲಿ ನಡೆದುಕೊಳ್ಬೇಕು? ನನ್ನ ಅಭಿಮಾನಿಗಳು ಮತ್ತು ನನ್ನ ನಡುವೆ ಆಳವಾದಂತಹ, ಶುದ್ಧವಾದಂತಹ ಮತ್ತು ಮುರಿಯಲಾಗದಂತಹ ಬಂಧವಿದೆ. ವಿಡಿಯೋದಲ್ಲಿ ನೀವು ನೋಡಿದ್ದು ನನ್ನ ಅಭಿಮಾನಿಗಳು ಮತ್ತು ನನ್ನ ನಡುವಿನ ಪ್ರೀತಿಯ ಅಭಿವ್ಯಕ್ತಿಯಾಗಿದೆ. ಅವರು ನನ್ನನ್ನು ಪ್ರೀತಿಸ್ತಾರೆ ಮತ್ತು ನಾನು ಕೂಡ ಅವರನ್ನ ಹೆಚ್ಚು ಪ್ರೀತಿಸ್ತೇನೆ ಎಂದರು. ಇನ್ನು ಈ ಘಟನೆಯಿಂದ ನಿಮಗೆ ನಾಚಿಕೆ ಆಗ್ತಾ ಇದೆಯೇ ಎಂದು ಕೇಳಿದಾಗ, ಇಲ್ಲ, ಖಂಡಿತ ಇಲ್ಲ ಎಂದರು. ನಾಚಿಕೆ ಯಾಕೆ ನಾಚಿಕೆನ ಪಡಬೇಕು? ನನ್ನ ಧ್ವನಿಯಲ್ಲಿ ನಿಮಗೆ ಯಾವುದೇ ವಿಷಾದ ಅಥವಾ ದುಃಖ ಕೇಳಿಸ್ತಾ ಇದೆಯೇ? ವಾಸ್ತವವಾಗಿ ನಾನು ನಿಮ್ಮೊಂದಿಗೆ ಮಾತನಾಡುವಾಗ ನಗ್ತಾ ಇದ್ದೇನೆ. ಅದೇನು ಕೊಳಕು ಅಥವಾ ರಹಸ್ಯವೇನಲ್ಲ. ಅದು ಸಾರ್ವಜನಿಕ ವಲಯದಲ್ಲಿ ನಡೆದಿದೆ. ನನ್ನ ಹೃದಯ ಶುದ್ಧವಾಗಿದೆ. ಕೆಲವು ಜನರು ನನ್ನ ಶುದ್ಧ ಪ್ರೀತಿಯಲ್ಲಿ ಏನಾದರೂ ಕೊಳಕು ನೋಡಲು ಬಯಸಿದ್ರೆ ನಾನು ಅವರ ಬಗ್ಗೆ ವಿಷಾದಿಸ್ತೇನೆ. ನಾನು ಅವರಿಗೆ ಧನ್ಯವಾದವನ್ನ ಹೇಳಲು ಬಯಸ್ತೇನೆ, ಯಾಕಂದ್ರೆ ಅವರು ನನ್ನನ್ನು ಈಗಾಗಲೇ ಹೆಚ್ಚು ಪ್ರಸಿದ್ಧನಾಗಿ ಮಾಡಿದ್ದಾರೆ ಎಂದರು. ನಾನು ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳು, ರಾಷ್ಟ್ರೀಯ ಪ್ರಶಸ್ತಿಗಳು, ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ. ಲತಾಜಿರವರಂತೆ ನನಗೂ ಭಾರತ ರತ್ನ ಸಿಗಬೇಕೆಂಬ ಆಸೆ ಇದೆ. ಅವರು ನನ್ನ ಆದರ್ಶ ವ್ಯಕ್ತಿ. ನನ್ನ ಪೀಳಿಗೆಯ ಗಾಯಕರಲ್ಲಿ ನಾನು ಅವರ ನೆಚ್ಚಿನ ಸಹಗಾಯಕ ಎಂಬುದು ನಿಮಗೆ ತಿಳಿದಿದೆಯೇ? ನನ್ನ ಪೀಳಿಗೆಯ ಗಾಯಕರಲ್ಲಿ ನಾನು ಅವರೊಂದಿಗೆ ಗರಿಷ್ಠ ಯುಗಳಗಳ ಗೀತೆಗಳನ್ನು ಹಾಡಿದ್ದೇನೆ. ಮಾತಾ ಸರಸ್ವತಿಯ ಆಶೀರ್ವಾದ ನನಗಿರುವಾಗ ಇತರರು ಯಶಸ್ವಿಯಾಗೋದನ್ನ ಸಹಿಸಲಾಗದ ಜನರ ಬಗ್ಗೆ ನಾನ್ಯಾಕೆ ಕಾಳಜಿ ವಹಿಸಲಿ ಎಂದು ಹೇಳಿದ್ದಾರೆ. ವಿಡಿಯೋ ಬಿಡುಗಡೆಯಾದ ಸಮಯದ ಬಗ್ಗೆ ಉದಿತ್ ನಾರಾಯಣ್ ರವರು ಅನುಮಾನ ವ್ಯಕ್ತಪಡಿಸಿದರು. ಸಂಗೀತ ಕಚೇರಿ ಮುಗಿದ ತಿಂಗಳುಗಳ ನಂತರ ವಿಡಿಯೋ ಯಾಕೆ ಈಗ ಕಾಣಿಸಿಕೊಂಡಿತು ಎಂದು ಪ್ರಶ್ನಿಸಿದರು. ವಿಡಿಯೋ ಇದ್ದಕ್ಕಿದ್ದಂತೆ ಯಾಕೆ ಕಾಣಿಸಿಕೊಂಡಿತು? ಅದು ಕೆಲವು ತಿಂಗಳ ಹಿಂದೆ US ಅಥವಾ ಕೆನಡಾದಲ್ಲಿ ನಡೆದಿದ್ದ ಸಂಗೀತ ಕಚೇರಿಗೆ ಸಂಬಂಧಿಸಿದ ವಿಡಿಯೋ. ಕಿಡಿಗೇಡಿಗಳು, ನಾನು ಹೇಳಲು ಬಯಸ್ತೇನೆ, ನೀವು ನನ್ನನ್ನ ಕೆಳಗೆ ಎಳೆಯಲು ಪ್ರಯತ್ನಿಸಿದ್ರೆ ನಾನು ಮೇಲಕ್ಕೆ ಹೋಗ್ತೇನೆ ಎಂದರು.